ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಿ ಇಂದ ಶುರುವಾಗುವಂತಹ 100+ ವೊಕ್ಯಾಬ್ಲರಿ ವರ್ಡ್ಸ್ಗಳನ್ನು ನೋಡೋಣ ವಿತ್ ಕನ್ನಡ ಮೀನಿಂಗ್. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲ ಶಬ್ದ ಗೇನ್. ಗೇನ್ ಅಂದ್ರೆ ಲಾಭ ಅಂತ ಅರ್ಥ. ಗೇನ್ ಅಂದ್ರೆ ಲಾಭ ಅಂತ ಅರ್ಥ. ಲಾಭ ನಷ್ಟ ಅಂತ ಕನ್ನಡದಲ್ಲಿ ಹೇಳ್ತಾರಲ್ಲ, ಅದೇ ರೀತಿ ಇಂಗ್ಲಿಷ್ ನಲ್ಲಿ ಗೇನ್ ಲಾಸ್ ಅಂತ ಹೇಳ್ಬೋದು. ಗೇನ್ ಅಂದ್ರೆ ಲಾಭ, ಲಾಸ್ ಅಂದ್ರೆ ನಷ್ಟ ಅಂತ. ಗ್ಯಾಲಕ್ಸಿ. ಗ್ಯಾಲಕ್ಸಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಕ್ಷತ್ರ ಪುಂಜ ಅಂತ ಅರ್ಥ. ನಕ್ಷತ್ರ ಪುಂಜಕ್ಕೆ ಇಂಗ್ಲಿಷ್ ನಲ್ಲಿ ಗ್ಯಾಲಕ್ಸಿ ಎಂದು ಕರೆಯಲಾಗುತ್ತೆ. ಗ್ಯಾಪ್. ಗ್ಯಾಪ್ ಅಂದ್ರೆ ಅಂತರ. ಗ್ಯಾಪ್ ಅಂತ ಹೇಳಿದ್ರೆ ಅಂತರ. ಗೇಮ್ ಅಂದ್ರೆ ಆಟ. ಗಾರ್ಡನ್ ಅಂದ್ರೆ ಉದ್ಯಾನ. ಗಾರ್ಡನ್ ಅಂದ್ರೆ ಉದ್ಯಾನ. ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ. ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ. ಗ್ಯಾಸ್ ಅಂದ್ರೆ ಅನಿಲ. ಗ್ಯಾಸ್ ಅಂದ್ರೆ ಅನಿಲ. ಗೇ ಅಂದ್ರೆ ಸಲಿಂಗಕಾಮಿ. ಗೇ ಅಂದ್ರೆ ಸಲಿಂಗಕಾಮಿ. ಗ್ಯಾದರ್ ಸಂಗ್ರಹಿಸಿ ಅಥವಾ ಒಟ್ಟುಗೂಡಿ ಅಂತ ಅರ್ಥ. ಗ್ಯಾದರ್ ಅಂದ್ರೆ ಒಟ್ಟುಗೂಡುವುದು ಅಂತ ಅರ್ಥ ಕೂಡ ಬರುತ್ತೆ. ಗೇವ್ ಎಂದು ಹೇಳಿದರೆ ನೀಡುವುದು, ಕೊಡುವುದು ಅಂತ ಅರ್ಥ. ಐ ಗೇವ್ ಅ ಪ್ಯಾನ್, ನಾನು ಪೆನ್ ಅನ್ನು ಕೊಟ್ಟೆ. ಐ ಗೇವ್ ಅ ಬುಕ್, ನಾನು ಪುಸ್ತಕವನ್ನು ಕೊಟ್ಟೆ. ಈ ತರ ಕೊಡುವುದಕ್ಕೆ ನೀಡುವುದು, ಕೊಡುವುದು ಅಂತ ಕರೆಯಲಾಗುತ್ತೆ. ನೆಕ್ಸ್ಟ್ ವರ್ಡ್ ಗೇಜ್. ಗೇಜ್ ಎಂದು ಹೇಳಿದರೆ ನೋಟ. ಗೇಜ್ ಅಂತ ಹೇಳಿದ್ರೆ ನೋಟ. ಸಿ ವಾಚ್ ಅದು ಕೂಡ ನೋಟನೇ, ಆದ್ರೆ ಗೇಜ್ ಅಂತ ಹೇಳಿದ್ರೆ ದಿಟ್ಟಿಸಿ ನೋಡುವುದಕ್ಕೆ ನಾವು ಗೇಜ್ ಅಂತ ಕರೆಯುತ್ತೀವಿ ಇಂಗ್ಲಿಷ್ ನಲ್ಲಿ. ಈ ಗೇಜ್ ಅಂದ್ರೆ ಅವನು ನನ್ನ ದಿಟ್ಟಿಸಿ ನೋಡಿದ ಅಂತ ಅರ್ಥ ಬರುತ್ತೆ. ಜನರೇಟ್ ಅಂದ್ರೆ ಉತ್ಪಾದಿಸುವುದು ಅಥವಾ ಸೃಷ್ಟಿಸುವುದು ಅಂತ ಅರ್ಥ. ಜನರೇಟ್ ಅಂದ್ರೆ ಉತ್ಪಾದಿಸುವುದು ಅಥವಾ ಸೃಷ್ಟಿಸುವುದು ಅಂತ ಅರ್ಥ. ಜೆಂಡರ್ ಅಂದ್ರೆ ಲಿಂಗ. ಜೆಂಡರ್ ಅಂದ್ರೆ ಲಿಂಗ. ಜನರೇಷನ್ ಅಂದ್ರೆ ಪೀಳಿಗೆ. ಜನರೇಷನ್ ಅಂದ್ರೆ ಪೀಳಿಗೆ. ಜನರಲ್ ಅಂದ್ರೆ ಸಾಮಾನ್ಯ. ಜನರಲ್ ಅಂದ್ರೆ ಸಾಮಾನ್ಯ. ಜೆನೆಟಿಕ್ ಅಂತ ಹೇಳಿದ್ರೆ ಅನುವಂಶಿ. ಜೆನೆಟಿಕ್ ಅಂತ ಹೇಳಿದ್ರೆ ಅನುವಂಶಿಕ, ಅನುವಂಶಿ ಅಂತ ಅರ್ಥ. ಜೆಂಟಲ್ ಅಂದ್ರೆ ಸೌಮ್ಯ. ಜೆಂಟಲ್ ಅಂತ ಹೇಳಿದ್ರೆ ಸೌಮ್ಯ. ಜೆಂಟಲ್ ಮ್ಯಾನ್ ಅಂದ್ರೆ ಸಂಭಾವಿತ. ಜೆಂಟಲ್ ಮ್ಯಾನ್ ಅಂದ್ರೆ ಸಂಭಾವಿತ, ಸೌಮ್ಯ ವ್ಯಕ್ತಿ ಅಂತ ಅರ್ಥ. ಗೆಟ್ ಅಂತ ಹೇಳಿದ್ರೆ ಪಡೆಯಿರಿ. ಗೆಟ್ ಅಂತ ಹೇಳಿದ್ರೆ ಪಡೆಯಿರಿ ಅಂತ ಅರ್ಥ. ಗೋಸ್ಟ್ ಅಂದ್ರೆ ದೆವ್ವ. ಗೋಸ್ಟ್ ಅಂತ ಹೇಳಿದ್ರೆ ದೆವ್ವ ಅಂತ ಅರ್ಥ. ದೆವ್ವ, ಭೂತ, ಪ್ರೇತ, ಪಿಚಾಚಿ ಈ ತರ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ. ಅದನ್ನ ಇಂಗ್ಲಿಷ್ ನಲ್ಲಿ ಗೋಸ್ಟ್ ಎಂದು ಕರೆಯಲಾಗುತ್ತೆ. ಗ್ಲಾಡ್ ಅಂದ್ರೆ ಸಂತೋಷವಾಗಿದೆ ಅಂತ ಅರ್ಥ ಬರುತ್ತೆ. ಗ್ಲಾಡ್ ಅಂದ್ರೆ ಸಂತೋಷವಾಗಿರುವುದು ಅಂತ. ಹ್ಯಾಪಿ ಅಂತ ಹೇಳಿದ್ರೆ ಸಂತೋಷ ಅಂತ ಹೆಂಗ್ ಬರುತ್ತೋ ಅದೇ ರೀತಿ ಅದರ ಸಮಾನಾರ್ಥಕ ಪದನೇ ಗ್ಲಾಡ್. ಅದು ಇದು ಸೇಮ್ ಅರ್ಥ ಬರುತ್ತೆ. ಗ್ಲಾಡ್ ಅಂತ ಹೇಳಿದ್ರೆ ಹ್ಯಾಪಿ, ಹ್ಯಾಪಿ ಅಂತ ಹೇಳಿದ್ರೆ ಗ್ಲಾಡ್. ಎರಡರಲ್ಲಿ ನಾವು ಯಾವ್ದಾದ್ರೂ ಬಳಸ್ಬೋದು. ಗ್ಲಾಡ್ ಟು ಮೀಟ್ ಯು ಅಂತ ಹೇಳ್ತಾರೆ, ಅಂದ್ರೆ ನಿಮ್ಮನ್ನು ಭೇಟಿಯಾಗಿ ಸಂತೋಷವಾಯಿತು ಅಂತ ಅರ್ಥ. ಅದನ್ನು ಹ್ಯಾಪಿ ಟು ಮೀಟ್ ಯು ಅಂತಾನು ಹೇಳ್ಬೋದು. ಗಿಫ್ಟ್ ಅಂದ್ರೆ ಉಡುಗೊರೆ. ಗಿಫ್ಟ್ ಅಂದ್ರೆ ಉಡುಗೊರೆ. ಗಿಫ್ಟೆಡ್ ಅಂದ್ರೆ ಉಡುಗೊರೆ ನೀಡುವುದನ್ನು ಗಿಫ್ಟೆಡ್ ಅಂತ ಕರೆಯಲಾಗುತ್ತೆ. ನೀವು ಯಾರಿಗಾದ್ರೂ ಉಡುಗೊರೆ ಆಲ್ರೆಡಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನಾನು ಗಿಫ್ಟ್ ಮಾಡಿದೆ ಅಂದ್ರೆ ನಾನು ಉಡುಗೊರೆ ನೀಡಿದೆ, ಕೊಟ್ಟೆ ಅಂತ ಅರ್ಥ. ಗರ್ಲ್ ಅಂದ್ರೆ ಹುಡುಗಿ. ಗರ್ಲ್ ಅಂದ್ರೆ ಹುಡುಗಿ. ಗರ್ಲ್ ಫ್ರೆಂಡ್ ಅಂದ್ರೆ ಗೆಳತಿ. ಗರ್ಲ್ ಫ್ರೆಂಡ್ ಅಂದ್ರೆ ಗೆಳತಿ ಅಂತ ಅರ್ಥ. ಗ್ಲಾನ್ಸ್ ಅಂದ್ರೆ ನೋಟ. ಗ್ಲಾನ್ಸ್ ಅಂದ್ರೆ ನೋಟ. ಗ್ಲಾಸ್ ಅಂದ್ರೆ ಗಾಜು. ಗ್ಲಾಸ್ ಅಂತ ಹೇಳಿದ್ರೆ ಗಾಜು ಅಂತ ಅರ್ಥ. ಗ್ಲೋಬಲ್ ಅಂದ್ರೆ ಜಾಗತಿಕ. ಗ್ಲೋಬಲ್ ಅಂತ ಹೇಳಿದ್ರೆ ಜಾಗತಿಕ ಅಂತ ಅರ್ಥ. ಗೋಲ್ ಅಂದ್ರೆ ಗುರಿ. ಗೋಲ್ ಅಂದ್ರೆ ಗುರಿ. ಗೋ ಅಂದ್ರೆ ಹೋಗು. ಗೋ ಅಂತ ಹೇಳಿದ್ರೆ ಹೋಗು ಅಂತ ಅರ್ಥ. ಗಾಡ್ ಅಂದ್ರೆ ದೇವರು. ಗಾಡ್ ಅಂತ ಹೇಳಿದ್ರೆ
ದೇವರು ಅಂತ ಅರ್ಥ. ಗೋಲ್ಡ್ ಅಂದ್ರೆ ಚಿನ್ನ. ಗೋಲ್ಡ್ ಅಂತ ಹೇಳಿದ್ರೆ ಚಿನ್ನ ಅಂತ ಅರ್ಥ. ಗೋಲ್ಡನ್ ಅಂದ್ರೆ ಚಿನ್ನದ ಅಂತ ಅರ್ಥ. ದಿಸ್ ಇಸ್ ಗೋಲ್ಡನ್ ಪ್ಲೇಟ್ ಅಂತ ಹೇಳ್ತಾರೆ, ಅಂದ್ರೆ ಇದು ಚಿನ್ನದ ತಟ್ಟೆ ಅಂತ. ಗೋಲ್ಡನ್ ಅಂದ್ರೆ ಚಿನ್ನದ ಅಂತ ಅರ್ಥ. ಗಾಲ್ಫ್. ಗಾಲ್ಫ್ ಅಂತ ಹೇಳಿದ್ರೆ ಅದೊಂದು ಆಟದ ಹೆಸರು. ಅದೊಂದು ಆಟದಲ್ಲಿ ಬರುವಂತಹ ಒಂದು ಹೆಸರನ್ನು ನಾವು ಗಾಲ್ಫ್ ಅಂತ ಕರಿತೀವಿ. ಗಾನ್ ಅಂತ ಹೇಳಿದ್ರೆ ಹೋದ, ಹೋದನು, ಹೋಯಿತು ಅಂತ ಅರ್ಥ. ಗಾನ್ ಅಂದ್ರೆ ಹೋದ, ಹೋದರು ಅಂತ ಅರ್ಥ. ಹೀಸ್ ಗಾನ್ ಅಂದ್ರೆ ಅವನು ಹೋದ. ಹೀಸ್ ಗಾನ್ ಅಂದ್ರೆ ಅವನು ಹೋದ ಅಂತ ಅರ್ಥ. ಗುಡ್ ಅಂದ್ರೆ ಒಳ್ಳೆಯದು. ಗುಡ್ ಅಂತ ಹೇಳಿದ್ರೆ ಒಳ್ಳೆಯದು. ಬ್ಯಾಡ್ ಅಂದ್ರೆ ಕೆಟ್ಟದ್ದು. ಗಾಟ್ ಅಂದ್ರೆ ಸಿಕ್ಕಿತು. ಐ ಗಾಟ್ ಅ ಪೆನ್ ಅಂದ್ರೆ ನನಗೆ ಪೆನ್ ಸಿಕ್ಕಿತು ಅಂತ ಹೇಳಿ. ಐ ಗಾಟ್ ಅ ಫೋನ್ ಅಂದ್ರೆ ನನಗೆ ಫೋನ್ ಸಿಗಿತು ಅಂತ ಅರ್ಥ. ಗವರ್ನ್ ಅಂದ್ರೆ ಆಡಳಿತ. ಗವರ್ನ್ ಅಂದ್ರೆ ಆಡಳಿತ. ಗವರ್ಮೆಂಟ್ ಅಂದ್ರೆ ಸರ್ಕಾರ. ಗವರ್ಮೆಂಟ್ ಅಂತ ಹೇಳಿದ್ರೆ ಸರ್ಕಾರ. ಗವರ್ನರ್ ಅಂತ ಹೇಳಿದ್ರೆ ರಾಜ್ಯಪಾಲ. ರಾಜ್ಯಪಾಲರನ್ನು ನಾವು ಗವರ್ನರ್ ಎಂದು ಕರೆಯುತ್ತೇವೆ. ಗವರ್ನರ್ ಅಂದ್ರೆ ರಾಜ್ಯಪಾಲರು ಅಂತ ಅರ್ಥ. ಗ್ರಾಬ್ ಅಂದ್ರೆ ಹಿಡಿಯಿರಿ ಅಂತ ಅರ್ಥ. ಗ್ರಾಬ್ ಅಂತ ಹೇಳಿದ್ರೆ ಹಿಡಿಯಿರಿ, ಪಡೆಯಿರಿ ಅಂತ ಅರ್ಥ. ಗ್ರಾಬ್ ದಿ ಅಪರ್ಚುನಿಟಿ ಅಂತ ಕೇಳಿರ್ತೀರ ನೀವು. ಅಂದ್ರೆ ಆಪರ್ಚುನಿಟಿ, ಅವಕಾಶ ಸಿಕ್ಕರೆ ಅದನ್ನು ನೀವು ಪಡೆದುಕೊಳ್ಳಿ, ಹಿಡಿದುಕೊಳ್ಳಿ, ಅದನ್ನು ಕಳೆದುಕೊಳ್ಳಬೇಡಿ, ವೇಸ್ಟ್ ಮಾಡಬೇಡಿ ಅಂತ ಅರ್ಥ. ಗ್ರಾಬ್ ದಿ ಅಪರ್ಚುನಿಟಿ ಅಂದ್ರೆ ಒಂದು ಅವಕಾಶ ಸಿಕ್ಕಿದೆ, ಆ ಅವಕಾಶವನ್ನು ನೀವು ತೆಗೆದುಕೊಳ್ಳಿ, ಸದುಪಯೋಗ ಪಡಿಸಿಕೊಳ್ಳಿ ಅಂತ ಈ ತರ ಎಲ್ಲ ಅರ್ಥ ಬರುತ್ತೆ. ಗ್ರೇಡ್ ಅಂತ ಹೇಳಿದ್ರೆ ದರ್ಜೆ. ಗ್ರೇಡ್ ಅಂತ ಹೇಳಿದ್ರೆ ದರ್ಜೆ. ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಆ ತರ. ಗ್ರಾಜುವಲಿ ಅಂತ ಹೇಳಿದ್ರೆ ಕ್ರಮೇಣ ಅಥವಾ ಕ್ರಮವಾಗಿ. ಗ್ರಾಜುವಲಿ ಅಂದ್ರೆ ಕ್ರಮೇಣ ಅಥವಾ ಕ್ರಮವಾಗಿ. ಗ್ರಾಜುಯೇಟ್ ಅಂತ ಹೇಳಿದ್ರೆ ಪದವೀಧರ. ಗ್ರಾಜುಯೇಟ್ ಅಂತ ಹೇಳಿದ್ರೆ ಪದವೀಧರ. ಪದವಿ ಇದ್ದವನು, ಪಡೆದುಕೊಂಡವನು ಅಂತ ಅರ್ಥ. ಬಿ ಎ, ಬಿ ಕಾಮ್ ಪಡೆದುಕೊಂಡವನು. ಗ್ರೇನ್ ಅಂತ ಹೇಳಿದ್ರೆ ಧಾನ್ಯ. ಗ್ರೇನ್ ಅಂದ್ರೆ ಧಾನ್ಯ. ಗ್ರಾಂಡ್ ಅಂತ ಹೇಳಿದ್ರೆ ಭವ್ಯ. ಗ್ರಾಂಡ್ ಅಂದ್ರೆ ಭವ್ಯ ಅಂತ ಅರ್ಥ. ಗ್ರಾಂಡ್ ಆಗಿ ನಾವು ಮದುವೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅಂದ್ರೆ ಒಂದು ಭವ್ಯವಾಗಿ ಅಂತ ಅರ್ಥ ಬರುತ್ತೆ ಕನ್ನಡದಲ್ಲಿ. ಗ್ರಾಂಡ್ ಫಾದರ್ ಅಂದ್ರೆ ಅಜ್ಜ. ಗ್ರಾಂಡ್ ಫಾದರ್ ಅಂತ ಹೇಳಿದ್ರೆ ಅಜ್ಜ. ಗ್ರಾಂಡ್ ಮದರ್ ಅಂತ ಹೇಳಿದ್ರೆ ಅಜ್ಜಿ. ಗ್ರಾಂಡ್ ಮದರ್ ಅಂತ ಹೇಳಿದರೆ ಅಜ್ಜಿ ಅಂತ ಅರ್ಥ. ಗ್ರಾಂಟ್ ಅಂದ್ರೆ ಅನುದಾನ, ಅನುಮತಿ ಅಂತಾನೂ ಅರ್ಥ ಬರುತ್ತೆ. ಗ್ರಾಂಟ್ ಅಂದ್ರೆ ಅನುದಾನ, ಅನುಮತಿ ಅಂತ. ಪರ್ಮಿಷನ್ ಗ್ರಾಂಟೆಡ್ ಅಂತ ಕೇಳಿರ್ತೀರ, ಅಂದ್ರೆ ಪರ್ಮಿಷನ್ ನಿಮಗೆ ಕೊಡಲಾಗಿದೆ ಅಂತ ಅರ್ಥ. ಗ್ರಾಸ್ ಅಂತ ಹೇಳಿದ್ರೆ ಹುಲ್ಲು. ಗ್ರಾಸ್ ಅಂದ್ರೆ ಹುಲ್ಲು. ಗ್ರೇವ್ ಅಂದ್ರೆ ಸಮಾಧಿ. ಗ್ರೇವ್ ಅಂತ ಹೇಳಿದರೆ ಸಮಾಧಿ ಅಂತ ಅರ್ಥ. ಗ್ರೇ ಅಂದ್ರೆ ಬೂದು. ಗ್ರೇ ಅಂದ್ರೆ ಬೂದು ಅಂತ ಅರ್ಥ. ಗ್ರೇ ಕಲರ್ ಅಂತ ಕೇಳಿರ್ತೀರ, ಅಂದ್ರೆ ಬೂದು ಬಣ್ಣ ಅಂತ ಅರ್ಥ. ಗ್ರೇಟ್ ಅಂದ್ರೆ ಶ್ರೇಷ್ಠ. ಗ್ರೇಟೆಸ್ಟ್ ಅಂತ ಹೇಳಿದ್ರೆ ಶ್ರೇಷ್ಠ ಅಥವಾ ಶ್ರೇಷ್ಠಕ್ಕಿಂತ ಶ್ರೇಷ್ಠ. ಗ್ರೀನ್ ಅಂದ್ರೆ ಹಸಿರು. ಗ್ರೀನ್ ಅಂತ ಹೇಳಿದ್ರೆ ಹಸಿರು. ಗ್ರೂ ಅಂತ ಹೇಳಿದ್ರೆ ಬೆಳೆದೆ, ಬೆಳೆದಿದ್ದೆ ಅಂತ ಅರ್ಥ ಬರುತ್ತೆ. ಗ್ರೂ ಅಂದ್ರೆ ನಾನು ಬೆಳೆದಿದ್ದೆ, ಬೆಳೆಯಿತು ಅಂತ ಅರ್ಥ. ಐ ಗ್ರೂ ಅಪ್ ಇನ್ ವಿಲೇಜ್ ಅಂದ್ರೆ ನಾನು ಹಳ್ಳಿಯಲ್ಲಿ ಬೆಳೆದಿದ್ದೆ ಅಂತ ಅರ್ಥ. ಅಂದ್ರೆ ಬೆಳೆದೆ ಅಂತ ಹೇಳಿದ್ರೆ ಪಾಸ್ಟ್ ಟೆನ್ಸ್ ಹೇಳುವಾಗ ನಾವು ಗ್ರೂನ ಬಳಸ್ತೀವಿ. ವಿ2 ಇದು. ಗ್ರೋಸರಿ ಅಂದ್ರೆ ದಿನಸಿ. ದಿನಸಿ ಸಾಮಾನುಗಳು, ಅದನ್ನ ನಾವು ಗ್ರೋಸರಿ ಐಟಮ್ಸ್ ಅಂತ ಕರಿತೀವಿ. ಗ್ರೌಂಡ್ ಅಂದ್ರೆ ನೆಲ. ಗ್ರೌಂಡ್ ಅಂದ್ರೆ ನೆಲ. ಗ್ರೋಪ್ ಅಂದ್ರೆ ಗುಂಪು. ಗ್ರೋಪ್ ಅಂದ್ರೆ ಗುಂಪು. ಗ್ರೋತ್ ಅಂದ್ರೆ ಬೆಳವಣಿಗೆ. ಗ್ರೋತ್ ಅಂದ್ರೆ ಬೆಳವಣಿಗೆ ಅಂತ ಅರ್ಥ. ಗ್ಯಾರಂಟಿ ಅಂತ ಹೇಳಿದ್ರೆ ಖಾತರಿ. ಗ್ಯಾರಂಟಿ ಅಂತ ಹೇಳಿದ್ರೆ ಖಾತರಿ ಅಂತ ಅರ್ಥ. ಗಾರ್ಡ್ ಅಂದ್ರೆ ಕಾವಲುಗಾರ. ಗಾರ್ಡ್ ಅಂತ ಹೇಳಿದ್ರೆ ಕಾವಲುಗಾರ ಅಂತ ಅರ್ಥ. ಗೆಸ್ ಅಂದ್ರೆ ಊಹೆ. ಗೆಸ್ ಅಂತ ಹೇಳಿದ್ರೆ ಊಹೆ ಮಾಡುವುದಕ್ಕೆ ನಾವು ಗೆಸ್ ಮಾಡು, ಗೆಸ್ ಅಂತ ಅರ್ಥ ಬರುತ್ತೆ. ಗೆಸ್ಟ್ ಅಂತ ಹೇಳಿದ್ರೆ ಅತಿಥಿ. ಗೆಸ್ಟ್ ಅಂದ್ರೆ ಅತಿಥಿ. ಗೈಡ್ ಅಂದ್ರೆ ಮಾರ್ಗದರ್ಶಿ. ಗೈಡ್ ಅಂತ ಹೇಳಿದ್ರೆ ಮಾರ್ಗದರ್ಶಿ ಅಂತ ಅರ್ಥ. ಗೈಡ್ಲೈನ್ ಅಂತ ಹೇಳಿದ್ರೆ ಮಾರ್ಗಸೂಚಿ. ಗೈಡ್ಲೈನ್ ಅಂತ ಹೇಳಿದ್ರೆ ಮಾರ್ಗಸೂಚಿ ಅಂತ ಅರ್ಥ.
ಗೈಡ್ ಅಂತ ಹೇಳಿದ್ರು ಮಾರ್ಗಸೂಚಿ, ಗೈಡ್ಲೈನ್ ಅಂದ್ರೂ ಕೂಡ ಮಾರ್ಗಸೂಚಿನೇ ಬರುತ್ತೆ. ಗಿಲ್ಟಿ ಅಂತ ಹೇಳಿದ್ರೆ ತಪ್ಪಿತಸ್ಥ, ಗಿಲ್ಟಿ ಅಂದ್ರೆ ತಪ್ಪಿತಸ್ಥ. ಗನ್ ಅಂದ್ರೆ ಬಂದೂಕು, ಗನ್ ಅಂತ ಹೇಳಿದ್ರೆ ಬಂದೂಕು. ಗಾಯ್ ಅಂದ್ರೆ ವ್ಯಕ್ತಿ, ಗಾಯ್ ಅಂದ್ರೆ ವ್ಯಕ್ತಿ. ದಿಸ್ ಗಾಯ್ ಇಸ್ ಬ್ಯೂಟಿಫುಲ್ ಅಂತ ಕೇಳಿರ್ತೀರ, ಅಂದ್ರೆ ಈ ವ್ಯಕ್ತಿ ತುಂಬಾ ಸುಂದರವಾಗಿದ್ದಾನೆ ಅಂತ ಅರ್ಥ. ಗಾಯ್ ಅಂದ್ರೆ ವ್ಯಕ್ತಿ. ಹ್ಯಾಬಿಟ್ ಅಂದ್ರೆ ಅಭ್ಯಾಸ, ಹ್ಯಾಬಿಟ್ ಅಂದ್ರೆ ಅಭ್ಯಾಸ. ಐ ಹ್ಯಾವ್ ಲರ್ನಿಂಗ್ ಹ್ಯಾಬಿಟ್, ನನಗೆ ಕಲಿಯುವ ಅಭ್ಯಾಸ ಇದೆ ಅಂತ ಅರ್ಥ ಬರುತ್ತೆ. ಹ್ಯಾಂಡ್, ಹ್ಯಾಂಡ್ ಅಂದ್ರೆ ಕೈ, ಹ್ಯಾಂಡ್ ಅಂದ್ರೆ ಕೈ. ಹ್ಯಾಡ್ ಅಂತ ಹೇಳಿದ್ರೆ ಹೊಂದಿತ್ತು ಅಂತ ಅರ್ಥ ಬರುತ್ತೆ. ಐ ಹ್ಯಾಡ್ ಅ ಪೆನ್ ಅಂದ್ರೆ ನನ್ನಲ್ಲಿ ಒಂದು ಪೆನ್ ಇತ್ತು ಅಂತ ಅರ್ಥ. ಹ್ಯಾಡ್ ಅಂದ್ರೆ ಇತ್ತು, ಹೊಂದಿತ್ತು, ಆಲ್ರೆಡಿ ಹೊಂದಿತ್ತು ಅನ್ನೋದು ಇಲ್ಲಿ ಅರ್ಥ ಬರುತ್ತೆ. ಹೇರ್ ಅಂದ್ರೆ ಕೂದಲು, ಹೇರ್ ಅಂದ್ರೆ ಕೂದಲು. ಹಾಫ್ ಅಂದ್ರೆ ಅರ್ಧ, ಹಾಫ್ ಅಂದ್ರೆ ಅರ್ಧ, ಫುಲ್ ಅಂದ್ರೆ ಪೂರ್ತಿ, ಪೂರ್ಣ ಅಂತ ಅರ್ಥ. ಹಾಲ್ ಅಂದ್ರೆ ಸಭಾಂಗಣ, ಹಾಲ್ ಅಂದ್ರೆ ಸಭಾಂಗಣ ಎಂದು ಅರ್ಥ. ಹ್ಯಾಂಡ್ಫುಲ್ ಎಂದು ಹೇಳಿದರೆ ಕೈ ತುಂಬ ಅಂತ ಅರ್ಥ. ಹ್ಯಾಂಡ್ಫುಲ್ ಅಂದ್ರೆ ಕೈ ತುಂಬ. ಹಾರ್ಡ್ ಅಂದ್ರೆ ಕಠಿಣ, ಹಾರ್ಡ್ ಅಂದ್ರೆ ಕಠಿಣ. ಈಸಿ ಅಂತ ಹೇಳಿದ್ರೆ ಸುಲಭ ಅಂತ ಅರ್ಥ. ಹ್ಯಾಂಗ್ ಅಂದ್ರೆ ಸ್ಥಗಿತಗೊಳಿಸುವುದಕ್ಕೆ ನಾವು ಹ್ಯಾಂಗ್ ಅಂತ ಕರೆಯಲಾಗುತ್ತೆ. ಹ್ಯಾಂಗ್ ಅಂದ್ರೆ ಸ್ಥಗಿತ ಮಾಡುವುದಕ್ಕೆ. ಹ್ಯಾಪನ್ ಎಂದು ಹೇಳಿದರೆ ಸಂಭವಿಸುತ್ತದೆ, ಆಗುತ್ತದೆ ಅಂತ ಅರ್ಥ. ಹ್ಯಾಪನ್ ಅಂದ್ರೆ ಸಂಭವಿಸುತ್ತದೆ, ಆಗುತ್ತದೆ ಅಂತ ಅರ್ಥ. ಇಟ್ ಹ್ಯಾಪನ್ಸ್ ಅಂದ್ರೆ ಇದು ಆಗುತ್ತೆ, ಇದು ಎಲ್ರಿಗೂ ಆಗುತ್ತೆ ಅಂತ ಅರ್ಥ ಬರುತ್ತೆ. ಹ್ಯಾಪಿ ಅಂತ ಹೇಳಿದ್ರೆ ಸಂತೋಷ, ಹ್ಯಾಪಿ ಎಂದು ಹೇಳಿದ್ರೆ ಸಂತೋಷ. ಗ್ಲಾಡ್ ಅಂತ ಹೇಳಿದ್ರು ಸಂತೋಷ, ಅದು ಸಮಾನಾರ್ಥಕ ಪದ, ಗ್ಲಾಡ್ ಮತ್ತು ಹ್ಯಾಪಿ. ಹ್ಯಾಟ್ ಅಂದ್ರೆ ಟೋಪಿ, ಹ್ಯಾಟ್ ಅಂದ್ರೆ ಟೋಪಿ. ಹೇಟ್ ಅಂದ್ರೆ ದ್ವೇಷ, ಹೇಟ್ ಅಂದ್ರೆ ದ್ವೇಷ. ಹ್ಯಾವ್ ಅಂದ್ರೆ ಹೊಂದಿರುವುದು, ಹೊಂದಿರುವುದಕ್ಕೆ ಹ್ಯಾವ್ ಎಂದು ಕರೆಯುತ್ತೇವೆ. ಐ ಹ್ಯಾವ್ ಅ ಪ್ಯಾನ್, ನನ್ನಲ್ಲಿ ಪೆನ್ ಇದೆ. ಇದೆ ಅನ್ನೋದೇನು, ಅದು ಹೊಂದಿರುವುದು. ಇವೆ ಅಥವಾ ಇದೆ ಅದೆಲ್ಲ ಹೊಂದಿರುವುದಕ್ಕೆ ಬರುತ್ತೆ ಅರ್ಥ. ಹಿ ಅಂದ್ರೆ ಅವನು. ಹೆಡ್ ಅಂದ್ರೆ ತಲೆ, ಹೆಡ್ ಅಂದ್ರೆ ತಲೆ. ಹೆಡ್ಲೈನ್ ಅಂದ್ರೆ ಶೀರ್ಷಿಕೆ, ಹೆಡ್ಲೈನ್ ಅಂದ್ರೆ ಶೀರ್ಷಿಕೆ, ಶೀರ್ಷಿಕೆಯನ್ನ ನಾವು ಹೆಡ್ಲೈನ್ ಎಂದು ಕರೆಯುತ್ತೇವೆ. ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಪ್ರಧಾನ ಕಚೇರಿ, ಹೆಡ್ ಕ್ವಾರ್ಟರ್ ಅಂದ್ರೆ ಪ್ರಧಾನ ಕಚೇರಿ. ಹೆಲ್ತ್ ಅಂದ್ರೆ ಆರೋಗ್ಯ, ಹೆಲ್ತ್ ಅಂದ್ರೆ ಆರೋಗ್ಯ. ಹೆಲ್ದಿ ಅಂತ ಹೇಳಿದ್ರೆ ಆರೋಗ್ಯಕರ, ಹೆಲ್ದಿ ಅಂದ್ರೆ ಆರೋಗ್ಯಕರ. ಹಿಯರ್ ಅಂದ್ರೆ ಕೇಳು, ಹಿಯರ್ ಅಂದ್ರೆ ಕೇಳು ಅಂತ ಅರ್ಥ. ಹಿಯರ್ಡ್ ಅಂದ್ರೆ ಕೇಳಿದ ಅಂತ ಅರ್ಥ ಬರುತ್ತೆ. ಹಿಯರ್ಡ್ ಅಂದ್ರೆ ಕೇಳಿದ ಅಂತ ಅರ್ಥ. ಹಿ ಹಿಯರ್ಡ್ ವಾಟ್ ವಿ ಆರ್ ಟಾಕಿಂಗ್ ಅಂದ್ರೆ ನಾವು ಏನೆಲ್ಲ ಮಾತಾಡ್ಕೊಂತಿದ್ವಲ್ಲ ಅದನ್ನು ಅವನು ಕೇಳಿದ ಅಂತ ಅರ್ಥ. ಹೆಲ್ ಅಂದ್ರೆ ನರಕ, ಹೆಲ್ ಅಂದ್ರೆ ನರಕ. ಹಾರ್ಟ್ ಅಂದ್ರೆ ಹೃದಯ, ಹಾರ್ಟ್ ಅಂದ್ರೆ ಹೃದಯ. ಹೀಟ್ ಅಂದ್ರೆ ಶಾಖ, ಹೀಟ್ ಅಂತ ಹೇಳಿದ್ರೆ ಶಾಖ. ಹೆವೆನ್ ಅಂದ್ರೆ ಸ್ವರ್ಗ, ಹೆವೆನ್ ಅಂದ್ರೆ ಸ್ವರ್ಗ. ನರಕಕ್ಕೆ ಹೆಲ್ ಎಂದು ಕರೆಯಲಾಗುತ್ತೆ. ಹೆಲ್ ಅಂದ್ರೆ ನರಕ, ಹೆವೆನ್ ಅಂದ್ರೆ ಸ್ವರ್ಗ. ಹೆರಿಟೇಜ್ ಅಂತ ಹೇಳಿದ್ರೆ ಪರಂಪರೆ, ಹೆರಿಟೇಜ್ ಅಂತ ಹೇಳಿದ್ರೆ ಪರಂಪರೆ. ಹೀರೋ ಅಂದ್ರೆ ನಾಯಕ, ಹೀರೋ ಅಂದ್ರೆ ನಾಯಕ. ಹರ್ ಸೆಲ್ಫ್ ಅಂದ್ರೆ ಸ್ವಂತ, ಹರ್ ಸೆಲ್ಫ್ ಅಂತ ಹೇಳಿದ್ರೆ ಸ್ವಂತ ಅಂತ ಅರ್ಥ ಬರುತ್ತೆ. ಅವಳ ಸ್ವಂತಕ್ಕೆ ಅಂತ ಅರ್ಥ. ಹೈಡ್ ಅಂದ್ರೆ ಅಡಗಿಕೊಳ್ಳುವುದಕ್ಕೆ ಹೈಡ್ ಅಂತ ಕರೆಯಲಾಗುತ್ತೆ. ಇಟ್ಟುಕೊಳ್ಳುವುದು ಅಂತ ಹೇಳ್ತಾರಲ್ಲ ಅದನ್ನ ಹೈಡ್ ಎಂದು ಕರೆಯಲಾಗುತ್ತೆ. ಹ್ಯೂಮರ್, ಈ ವರ್ಡ್ನ ಅರ್ಥ ನಿಮಗೆ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹ್ಯೂಮರ್, ಹ್ಯೂಮರ್ ಇದು ಇದರ ಅರ್ಥ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಇದೇ ತರದ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.